ಜಗವ ಸುತ್ತಿಪುದು ನಿನ್ನ ಮಾಯೆ, ನಿನ್ನ ಸುತ್ತಿಪುದು ಎನ್ನ ಮನ ನೋಡಯ್ಯ, ಜಗವ ಸುತ್ತಿಪುದು ನಿನ್ನ ಮಾಯೆ, ನಿನ್ನ ಸುತ್ತಿಪುದು ಎನ್ನ ಮನ ನೋಡಯ್ಯ. ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲಿದ ನಾನು, ಜಗಕ್ಕೆ ಬಲಿದ ನೀನು ನಿನಗೆ ಬಲಿದ ನಾನು, ಜಗವು ನಿನ್ನೊಳಗೆ ನೀನು ಎನ್ನೊಳಗೆ, ಜಗವು ನಿನ್ನೊಳಗೆ ನೀನು ಎನ್ನೊಳಗೆ, ಜಗವ ಸುತ್ತಿಪುದು ನಿನ್ನ ಮಾಯೆ, ನಿನ್ನ ಸುತ್ತಿಪುದು ಎನ್ನ ಮನ ನೋಡಯ್ಯ, ಜಗವ ಸುತ್ತಿಪುದು ಎನ್ನ ಮನ ನೋಡಯ್ಯ. ಕೂಡಲ ಸಂಗಮ ದೇವಾ ನೋಡಿ. ಈಗ ವಚನವನ್ನು ಕೇಳಿದ್ರಿ, ಈ ವಚನದ ಅರ್ಥ ಏನು ಅನ್ನೋದು ಮೊದಲು ಸ್ಪಷ್ಟೀಕರಣ ಮಾಡಿಕೊಳ್ಳಿ. ಜಗವ ಸುತ್ತಿಪುದು ನಿನ್ನ ಮಾಯೆ, ಗಾಳಿ ಸುತ್ತಮುತ್ತ ಚಲಿಸ್ತಾ ಇದೆ, ಅದನ್ನು ನೀವು ಅನುಭವಕ್ಕೆ ಬಂದಿದೆ. ಹಾಗೆ ಜಗವನ್ನೆಲ್ಲ ಸುತ್ತಾ ಇದೆ ಮಾಯೆ. ಮಾಯೆ ಅಂದರೆ ಅದು ನಿರಾಕಾರವಾದ ವಸ್ತು, ಎಲ್ಲರ ಮನಸ್ಸನ್ನು ಒಳಗೊಂಡು ಸುತ್ತಿಸ್ತಾ ಇದೆ. ಅದು ನಿಮ್ಮನ್ನು ಇರುವಲ್ಲಿ ಇರಗೊಡೋದು. ಆ ಮಾಯೆ ನಿಮ್ಮನ್ನೆಲ್ಲ ಸುತ್ತಿಸ್ತಾ ಇದೆ. ಆ ಮಾಯೆಯನ್ನು ಗೆಲ್ಲಬೇಕಾದ್ರೆ ಏನು ಮಾಡಬೇಕು? ಇಷ್ಟಲಿಕ್ಕೆ ಧಾರಣೆ ಮಾಡ್ಕೋತಾರೆ. ಅದರ ಮೂಲಕ ನಿಮ್ಮನ್ನು ನೀವು ಅರಿತುಕೊಂಡು ನೀವು ಏನಾಗಬೇಕು ಅದು ಆಗಬೇಕಾಗಿದೆ. ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ. ಇಡೀ ಜಗತ್ತೆಲ್ಲ ಮಾಯೆಯಿಂದ ಆವರಿಸಿ ಸುತ್ತಿದ್ರೆ ನಿನ್ನ ಸುತ್ತಿಪ್ಪುದು ಎನ್ನ ಮನ, ನಾನು ನಿನ್ನನ್ನೇ ಸುತ್ತಾ ಇದ್ದೀನಿ. ಲಿಂಗವನ್ನು ನಾನು ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ. ಏನು ಆಮೇಲೆ? ಇಡೀ ಜಗವು ನಿನ್ನೊಳಗೆ, ಇಡೀ ವಿಶ್ವವು ಎಲ್ಲವೂ ನಿನ್ನೊಳಗೆ. ಅಂದರೆ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಉಲ್ಕೆಗಳು, ಕಾಣವು ಕಾಣ್ಯದು ಎಲ್ಲವೂ ನೀನೇ. ಆದರೂ ಸಹ ಆ ಎಲ್ಲವನ್ನೂ ಒಳಗೊಂಡ ನಿನ್ನನ್ನು ನನ್ನೊಳಗೆ ಇಟ್ಕೊಂಡಿದ್ದೀನಿ. ಅಂದರೆ ಆ ಎಲ್ಲವೂ ನನ್ನೊಳಗೆ ಇದೆ ಅನ್ನೋದು ಸ್ಪಷ್ಟವಾಯಿತು, ಅದು ಅನುಮಾನ ಇಲ್ಲ. ಆದ್ದರಿಂದ ಜಗವ ಸುತ್ತಿಪ್ಪುದು ನಿನ್ನ ಮಾಯೆ ಹೇಳ್ಕೊಬಂದು, ಆ ಮಾಯೆ ಅಲ್ಲ, ನಾನು ನಿರ್ಮಾಯೆ. ಜಗತ್ತು ಮಾಯೆಯಿಂದ ಸಿಕ್ಕಾಕೊಂಡು ನಳ್ತಾ ಇದೆ. ಅದು ನಿರ್ಮಾಯಿಯಾಗಿ ಬರಬೇಕಾದರೆ ಇಷ್ಟಲಿಂಗದ ಮಾಧ್ಯಮ ಸಾಧನಗಳ ಮೂಲಕ ನಾವು ನಿರ್ಮಾಯ ಆಗಲಿಕ್ಕೆ ಸಾಧ್ಯತೆ ಇದೆ. ನಾವು ಸಾಕ್ಷಾತ್ ಪರಾತ್ಪರ ವಸ್ತುವೇ ಹೊರತು ನಾವು ಸಾಮಾನ್ಯ ಮನುಷ್ಯರಲ್ಲ. ಅದನ್ನು ಕೊಡ್ತಕ್ಕಂಥ 21 ದೀಕ್ಷೆಗಳಲ್ಲಿ ಮೊದಲನೇ ದೀಕ್ಷೆಯಲ್ಲೇ ಹೇಳ್ತಾರೆ. ಅದನ್ನು ಶ್ರೀಗುರುವರು ಕ್ರಿಯಾಲಿಂಗ ಪೂಜೆ ಮಾಡಿದ ಮೇಲೆ ಜ್ಞಾನಕ್ಕೆ ಭಾವಕ್ಕೆ ಸಂಬಂಧಪಟ್ಟಂತೆ ಹೇಳುವಾಗ ವಚನಗಳಲ್ಲಿ ಅದನ್ನು ಪೂರ್ಣವಾಗಿ ಹೇಳ್ತಾರೆ. ಯಾವಾಗ ನಿನ್ನೊಳಗೆ ನಿನಗೆ ವಿಶ್ವಾಸ, ಪ್ರೇಮ, ಪ್ರೀತಿ, ಪ್ರೇಮ ಬರ್ತದೋ ಆವಾಗ ಇಡೀ ಜಗತ್ತನ್ನು ಸಹ ಪ್ರೀತಿ ಪ್ರೇಮದಿಂದ ನೋಡ್ತೀಯ, ಭೇದವನ್ನು ಎಣಿಸುವುದಿಲ್ಲ. ನಿಂತ ನೆಲವೇ ನಿನಗೆ ಕುಸಿದಿರುವಾಗ ಇನ್ನೊಬ್ಬನ ಎತ್ತಲು ಹೆಂಗೆ ಸಾಧ್ಯ? ಅದನ್ನು ನೀನು ಭದ್ರ ಆಗಿರ್ಬೇಕಾರ ನಿನ್ನೊಳಗೆ ಪರಾತ್ಪರ ವಸ್ತು ಮೇಲೆ ನಂಬಿಕೆ ಇರಬೇಕು. ಆ ವಸ್ತು ಮೇಲೆ ನಂಬಿಕೆ ಇದ್ದರೆ ಎದುರಿಟ್ಟು ಆರಾಧಿಸುವ ಪೂಜಿಸುವ ಗೋಜಿಗೆ ಹೋಗುವುದಿಲ್ಲ. ನಿನ್ನೊಳಗೆ ಇದೆ ತಂದ ಮೇಲೆ ಹೊರಗಡೆ ದೇವರಿದ್ದರೂ ಅದು ಪೂಜಾರ್ಹ ವಸ್ತುಗಳಲ್ಲ. ಇಡೀ ಜಗತ್ತಿನಲ್ಲಿ ಚೇತನ ಅಚೇತನ, ಜೀವ ಇರೋದು ಜೀವಿಲ್ಲದು, ಕಲ್ಲು ಮಣ್ಣು ಎಲ್ಲದರಲ್ಲೂ ಪರಾತ್ಪರ ಶಕ್ತಿ ಹುದುಗಿದೆ, ಅಡಕವಾಗಿದೆ, ಕಾಣದಂತಿದೆ. ಆದರೆ ಅವು ಯಾವುವು ಪೂಜಾರ್ಹ ವಸ್ತುಗಳಲ್ಲ. ಸ್ಪಷ್ಟವಾಗಿ ತಿಳ್ಕೊಬೇಕು ಅದನ್ನು.
ಶ್ರೀ ಗುರುವು ಅಷ್ಟಮಸ್ತಕ ಸಂಯೋಗ ಮಾಡಿ ಈಗ ಶಿಶುವೃಂದವರಿಗೆ ಆ ಲಿಂಗವನ್ನು ಕೊಟ್ಟಿದ್ದಾರಲ್ಲ, ಅದು ಎಲ್ಲಿದು? ಮೊದಲು ಲಿಂಗ ಕೊಡೋಕ್ಕೂ ಮುನ್ನ ಅದು ಸ್ಥಾವರವಾಗಿರ್ತದೆ. ಶ್ರೀ ಗುರು ಅದಕ್ಕೆ ಮಂತ್ರೋಪದೇಶವನ್ನು ಮಾಡಿ ನಿಮ್ಮ ಕೈ ಕೊಟ್ಟಾಗ ಅದು ಲಿಂಗ ಆಗ್ತದೆ. ಅಂಗ ಇದ್ದದ್ದು ಲಿಂಗ ಆಗ್ತದೆ. ನೀನು ಲಿಂಗ ಹೊರಗಡೆಯಿಂದ ಬಂದ ವಸ್ತುವಲ್ಲ, ನಿನ್ನೊಳಗಿರೋ ಆತ್ಮಚೇತನವನ್ನು ಹೊರಗೆ ತರ್ತೀವಿ. ತಾಯಿ ಗರ್ಭದಲ್ಲಿರುವಾಗ ಮಗು ಇರ್ತದೆ, ಆದರೆ ಅಲ್ಲಿ ಆ ಓಡಾಡಕ್ಕೆ ಆಡೋಕ್ಕಾಗಲ್ಲ, ಆಡ್ಸೋಕ್ಕಾಗಲ್ಲ. ಹೊರಗಡೆ ಹೆರಿಗೆಯಾದ ಮೇಲೆ ಆ ತೊಟ್ಲಿಗೆ ಇಟ್ಕೊಂಡು ತೂಗಿ ಆನಂದ ಪಡ್ತಾಳೆ ತಾಯಿ, ಹೌದಲ್ಲ? ಹಾಗೆಯೇ ನಾವು ಲಿಂಗವನ್ನು ಬಗ್ಗೆ ಯೋಚನೆ ಮಾಡಿದಾಗ ನಮ್ಮೊಳಗೆ ಆ ಲಿಂಗ ಇದೆ ಅನ್ನೋದು ಭದ್ರ ಬಿಡಬೇಕು. ಯಾರು ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲವೋ, ನಿಮಗೆ ಕೊಡಲ್ಪಟ್ಟ ಲಿಂಗದ ಬಗ್ಗೆ ವಿಶ್ವಾಸ, ನಂಬಿಕೆ, ಪ್ರೀತಿ, ಪ್ರೇಮ, ದಯೆ, ಕರುಣೆ, ವಿನಯ ಇಲ್ಲವೋ ಅವರು ಎಲ್ಲೆಲ್ಲೇ ಹುಡುಕಿದ್ರು, ಏನನ್ನೇ ನೋಡಿದ್ರು ಅವರು ವ್ಯರ್ಥ ಜೀವನ ಆಗುತ್ತದೆ. ಅದು ಉಪಯೋಗ ಬರೋಲ್ಲ. ಕುರುಡನಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಯ್ಯ ಅಂತಂದರೆ ಏನು ನೋಡಬಲ್ಲ? ಹಾಗೆಯೇ ಇಲ್ಲಿಯೂ ಸಹ ಲಿಂಗ ತತ್ವವನ್ನು ಅರಿತು ಜೀವನಕ್ಕೆ ಅಳವಡಿಸ್ಕೊಳ್ಳದೇ ಇದ್ದರೆ ಕೂಡಲೇ ಆನೆ ಮುಟ್ಟಿದ ರೀತಿ ಆಗುತ್ತೆ ಅನ್ನೋದಕ್ಕೆ ಅನೇಕ ವಚನಗಳ ಆಧಾರಗಳನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಇಲ್ಲಿ ಅನೇಕ ವಚನಗಳು ನಿಮಗೆ ದಾರಿದೀಪಗಳಾಗಿವೆ. ದಯವಿಟ್ಟು ವಚನಗಳನ್ನು ಓದಿ, ದಿನಕ್ಕೊಂದು ಓದಿ, ಒಂದು ಬರೀರಿ ಸಾಕು. ಅಲ್ಲಿಗೆ ಒಂದು ವರ್ಷಕ್ಕೆ 365 ಆಯಿತು, ಅಲ್ಲೊಂದು 10,000 3,650 ಒಂದು ದಿವಸಕ್ಕೆ ಅದು ಮಿಸ್ ಮಾಡೋಕ್ಕಿಲ್ಲ. ಯಾವತ್ತೂ ವಚನ ಓದದ ಬರೀದ ಇಲ್ವೋ ಆವತ್ತು ದಯವಿಟ್ಟು ಕಂಡು ಊಟ ಮಾಡಬೇಡಿ, ಪ್ರಸಾದ ಮಾಡಬೇಡಿ. ಅದು ಸಾಧ್ಯವಾದ್ರೆ ಇದು ಮಾಡಬೇಡಿ. ಅದು ಸಾಧ್ಯ ಆಗಲ್ಲ ಅಂದಮೇಲೆ ನಿಮಗೆ ಎಂಟ್ರೆನ್ಸ್ ಟಿಕೆಟ್ ತಗೊಂಡ್ರೆ ಕೊಡ್ತಾರೆ ಯಾವ್ದಾದ್ರು ಮುಂದ್ಗಡೆ ನೋಡಲಿಕ್ಕೆ ಊಟ ತಿಂಡಿಗೆ ಅಲ್ಲ. ಹಾಗೆ ನಿಮಗೆ ಈ ಲಿಂಗ ಪೂಜೆ ಆದರೆ ನೀವು ಪ್ರಸಾದ ಸಿಗೋದು. ಲಿಂಗ ಪೂಜೆನೇ ಮಾಡದೆ ನೀವು ಪ್ರಸಾದದಲ್ಲಿ ಸಿಕ್ಕಾಕೊಂಡ್ರೆ ಆಗೋಲ್ಲ. ಮತ್ತು ಪೂಜೆ ಅಂತಕ್ಕಂಥ ಸಂಕೋಲೆಗೂ ಸಿಕ್ಕಾಕೊಂಡು ನರಳಬೇಕಾಗಿಲ್ಲ. ನೀವು ಅತ್ಯಂತ